ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಅಂಬೇಡ್ಕರ್ ವೃತ್ತದವರೆಗೂ ಮೆರವಣಿಗೆಯಲ್ಲಿ ಬಂದ ಯುವ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಗ್ಯಾಸ್ ಸಿಲಿಂಡರ್ ಮತ್ತು ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲೆ 2 ರು ಸುಂಕ ಹೆಚ್ಚಿಸಿದೆ. ಅಡುಗೆ ಅನಿಲದ ಬೆಲೆ ಸಿಲಿಂಡರ್ಗೆ 50 ರೂಪಾಯಿ ಏರಿಸಲಾಗಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದು ಸರಿಯಿಲ್ಲ. ದೇಶದಲ್ಲಿ ಯಾವುದೇ ಆಚ್ಛೇದನಿಲ್ಲ. ಬಡವರ ಮೇಲೆ ಆರ್ಥಿಕ ಹೊರೆಯಷ್ಟೇ. ಕೂಡಲೇ ಬೆಲೆ ಏರಿಕೆ ಇಳಿಸಬೇಕು. ಡೀಸೆಲ್, ಪೆಟ್ರೋಲ್ ಮತ್ತು ಅನಿಲದ ಬೆಲೆ ಏರಿಸುವುದು ಆಘಾತಕಾರಿಯಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಅತ್ಯಂತ ಕಡಿಮೆ ಇದ್ದು, ಇಂತಹ ಸಂದರ್ಭದಲ್ಲಿ ದೇಶದಲ್ಲಿ ಜನಸಾಮಾನ್ಯರಿಗೆ ಹೊರೆಯಾಗಿರುವ ಕಾರಣ ಪೆಟ್ರೋಲ್, ಡೀಸೆಲ್ ದರವನ್ನು ಇಳಿಸಬೇಕಾಗಿದೆ. ಇದರ ಬದಲಾಗಿ ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲೆ 2 ರೂಪಾಯಿ ಸುಂಕ ಏರಿಸಿ ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದರು. ಕೇಂದ್ರ ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸರ್ಕಾರ, ಇವತ್ತು ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯನ್ನು ಪದೇ ಪದೇ ಗ್ಯಾಸ್ ಬೆಲೆ, ಪೆಟ್ರೋಲ್, ಡೀಸೆಲ್, ದಿನನಿತ್ಯ ವಸ್ತುಗಳ ಬೆಲೆ, ರೈತರು ಉಪಯೋಗಿಸ್ತಾ ಇರ್ತಕ್ಕಂಥ ಗೊಬ್ಬರದ ಬೆಲೆ ಇವತ್ತು ಹೆಚ್ಚಿಗೆ ಮಾಡಿ ಸಾಮಾನ್ಯ ಜನರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಬಡವರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇವತ್ತು 420 ರೂಪಾಯಿ ಸಿಮೆಂಟ್. ಇವತ್ತು ಕಬ್ಬಿಣ ಇವತ್ತು ಹೆಚ್ಚು ಕಮ್ಮಿ 75-80 ರೂಪಾಯಿ ಕಬ್ಬಿಣದ ಬೆಳೆ. ಇವತ್ತು ರೈತರು ಬೇಸಾಯ ಮಾಡಬೇಕಾದ್ರೆ ಅವ್ರು ಬೆಳೆದಂಥ ಬೆಳೆಗೆ ದರ ಸಿಗ್ತಾ ಇಲ್ಲ. ಆದರೆ ಗೊಬ್ಬರದ ಬೆಳೆ ಇವತ್ತು DAP, ಪೊಟ್ಯಾಶು, ಕಾಂಪ್ಲೆಕ್ಸ್ ಇದೆಲ್ಲ 1800 ರೂಪಾಯಿ ಆಗಿದೆ. ಇವತ್ತು ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ BJP ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ. ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಕಡು ಬಡವರಿಗೆ, ಎಲ್ಲ ವರ್ಗದವರಿಗೆ ಅವ್ರ ಬದುಕನ್ನು ಕಟ್ಕೋಬೇಕು, ಅವರು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 5 ಪಂಚ ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದ ಜನತೆ ಕೊಟ್ಟಿದೆ. ಸಮರ್ಪಕವಾಗಿ ಈಗಾಗಲೇ 2 ವರ್ಷ ಅದರ ಒಂದು ಫಲಾನುಭವಿಗಳು ಅದರ ಫಲವನ್ನು ಪಡೆದಿದ್ದಾರೆ. ಇವತ್ತು ಅದರ ಯಶಸ್ಸನ್ನು ನೋಡಿ ತಡ್ಕೊಳ್ಳೋಕ್ಕಾಗದೆ ಇವತ್ತು ಬಿಜೆಪಿಯವರು ಹೊಟ್ಟೆ ಉರಿಪಟ್ಟು ಇವತ್ತು ಜನಾಕ್ರೋಶ ಯಾತ್ರೆಗೆ ಹೋಗ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ ಅಚ್ಚು ಮಾತನಾಡಿ, ನರೇಂದ್ರ ಮೋದಿ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮೇಲೆ 2 ರೂಪಾಯಿ ಸುಂಕ ಏರಿಸಿ ಜನರ ಜೀವನದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಇದರಿಂದಾಗಿ ದಿನಕ್ಕೆ 30,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಖಜಾನೆಗೆ ಬರುತ್ತಿದೆ. ಅದೇ ರೀತಿ ಬಡವರಿಗೆ ಆಸರೆಯಾಗಿರುವ ಅಡುಗೆ ಅನಿಲದ ಬೆಲೆ 50 ರೂಪಾಯಿ ಸಿಲಿಂಡರ್ಗೆ ಏರಿಸಲಾಗಿದೆ. ಇದರಿಂದ ಪ್ರತಿದಿನ 7,200 ಕೋಟಿ ರೂಪಾಯಿ ಹಣ ಅನಾಯಾಸವಾಗಿ ಕೇಂದ್ರ ಸರ್ಕಾರಕ್ಕೆ ತಲುಪುತ್ತಿದೆ ಎಂದರು. ರೈತರು ಬಳಸುವ ರಸಗೊಬ್ಬರದ ಬೆಲೆ ಏರಿಕೆ ಮಾಡಿದೆ. ಜನಸಾಮಾನ್ಯರು ಬದುಕಿಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಭಾರವಾಗಿದೆ. ಇದರ ಪರಿಣಾಮ ಎಲ್ಲ ಹಂತದಲ್ಲೂ ಬೆಲೆ ಏರಿಕೆಗೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ಹೋಟೆಲ್ ತಿಂಡಿ ಬೆಲೆ, ಜನಸಾಮಾನ್ಯ ಉಪಯೋಗಿಸುವ ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತದೆ. ತಕ್ಷಣ ಕೇಂದ್ರ ಸರ್ಕಾರ ಈ ಬೆಲೆ ಏರಿಕೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಪಂಚ ಗ್ಯಾರಂಟಿಗಳನ್ನು ನೀಡಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದ ಜನತೆಯ ಪರವಾಗಿರುವುದನ್ನು ಸಹಿಸದ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡುತ್ತಿದೆ. ರಾಜ್ಯಕ್ಕೆ ಬರಬೇಕಾದ GST ಪಾಲು ಸರಿಯಾಗಿ ನೀಡಲಿ. ಅದರ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡದೆ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವ ಉಳಿಸಿಕೊಳ್ಳಲು ಮತ್ತು ತನ್ನ ತಪ್ಪುಗಳನ್ನು ಮುಚ್ಚಿಹಾಕಲು ಈ ಹೋರಾಟ ಮಾಡಲಾಗುತ್ತಿದೆ ಎಂದರು. ಈಗೇನು ನಮ್ಮ ರಾಜ್ಯ ಬಿಜೆಪಿ ಏನು ಸರ್ಕಾರ, ಇವರು ಬಿಜೆಪಿ ಅವರು ಇದ್ದಾರೆ, ಅವರೊಂದು ಜನ ಆಕ್ರೋಶ ಅಂತ ಒಂದು ಮಾಡಕ್ಕೆ ಹೊರಟಿದ್ದಾರೆ. ನಾವು ಅವ್ರಿಗೊಂದೇ ಹೇಳಕ್ಕೆ ಬಯಸ್ತೀವಿ,
ರಾಜ್ಯ BJP ವತಿಯಿಂದ ಕೇಂದ್ರ BJP ವಿರುದ್ಧ ಜನಾಕ್ರೋಶ ಅಂದ್ಬಿಟ್ಟು ಒಂದು ಪ್ರತಿಭಟನೆ ಅವ್ರು ಈಗ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಕಟ್ತಾ ಇರೋದು ಇಡೀ ದೇಶದಲ್ಲೇ ಎರಡನೇ ಜಾಸ್ತಿ ಕಟ್ತಾ ಇರೋದು, ಹೈಯೆಸ್ಟ್ ಟ್ಯಾಕ್ಸ್ ನಾವು ಪೇ ಮಾಡ್ತಾ ಇರೋದು. ಬಟ್ ನಮ್ಮ ರಾಜ್ಯಕ್ಕೆ ಕೊಡ್ತಾ ಇರೋದು ಎಷ್ಟು, ಅದ್ರ ಬಗ್ಗೆ ನೀವು BJP ಅವರು ಕೇಳಬೇಕಾಗ್ತದೆ ಇವತ್ತು. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.